ಒಂದು ಶಾಲಾ ಶಿಕ್ಷಣ ಇಲಾಖೆ ಪ್ರೋಗ್ರಾಮ್ ಅಲ್ಲಿ ಒಂದು ಸ್ಟೂಡೆಂಟ್ ಬಗ್ಗೆ ಕ್ರಮ ತಗೊಳ್ಳೇನು ಅಂತ ಮಾತುಗಳನ್ನು ಹೇಳಿ ನೀವು ಕರೆಕ್ಟ್ ಆಗಿ ಒಂದು ನಿಮಿಷ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡೋರಿಗೆ ಕೆಲವ್ರು ಉದ್ಯೋಗ ಇಲ್ಲ. ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ ನೀವು ಪ್ರಶ್ನೆ ಕೇಳಿದ್ರಿ, ನನಗೆ ನಿಮ್ಗಿಂತ ಚೆನ್ನಾಗಿ ನನಗೆ ಯಾಕೆ ಗೊತ್ತು? ಒಂದು ನಿಮಿಷ, ನಿಮ್ಮ ಪ್ರಶ್ನೆ ಅಲ್ಲ, ನಾನು ಉತ್ತರ ಕೊಡ್ತೀನಿ. ನಿಮ್ಮ ಪ್ರಶ್ನೆ ಯಾಕೆ ಅಂತ ಹೇಳ್ತೀನಿ. ಅವತ್ತು ನಾನೇ ಅದನ್ನು ಹೇಳಿದ್ದು, ನಿಮಗೆ ಯಾರಿಗೂ ಗೊತ್ತಾಗಲಿಲ್ಲ. ನಾನು ಯಾಕೆ ಹೇಳಿದೆ, ಯಾರಿಗೆ ಹೇಳಿದೆ ಅನ್ನೋದನ್ನ ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ. ನಾನೊಬ್ಬ ಶಿಕ್ಷಣ ಸಚಿವ ಅಂತ ಹೇಳಿದಾಗ ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ತೀರಿ. ನಿಮ್ಮ ಮಕ್ಕಳು ತಪ್ಪು ಮಾಡೋಕ್ಕೆ ನೀವು ಬಿಡ್ತೀರಾ? ನಾನು ತಪ್ಪು ಮಾಡೋದು ಅವ್ರ ಮೇಲೆ ಹೇಳ್ತಾ ಇಲ್ಲ, ನೀವು ಕರೆಕ್ಟಾಗಿ ಅದನ್ನು ನಾನು ನೋಡಿದೆ ಟ್ರೋಲೆಲ್ಲ. ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಮಧು ಬಂಗಾರಪ್ಪ ಅಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಹೆಡ್ ಮಾಸ್ಟ್ರು ಬಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಅವ್ರ ಜವಾಬ್ದಾರಿ ತೊಗೋಬೇಕು. ಅದನ್ನು ಹೋಗ್ಬಿಟ್ಟು ಮಕ್ಕಳಿಗೆ ಆ್ಯಕ್ಷನ್ ತೊಗೊಳಕ್ಕೆ ನನಗೇನು ರೀ ಅಧಿಕಾರ ಇದೆ? ಐ ನೋ ವಾಟ್ ಈಸ್ ಯರ್ ಕ್ವೆಶ್ಚನ್, ದಟ್ಸ್ ವೈ ಐ ಆಮ್ ಆನ್ಸರಿಂಗ್. ಒಂದು ನಿಮಿಷ, ಪ್ರಿನ್ಸಿಪಲ್ ಮೇಲೆ ಯಾಕೆ ಆಕ್ಷನ್ ಅಂತ ಅಲ್ಲ, ನಿಮ್ಮ ಟೀಚರ್ಸ್ನ, ನಿಮ್ಮ ಮಕ್ಕಳನ್ನ ಹತೋಟಿಯಲ್ಲಿ ಇಡಬೇಕು. 640 ಶಾಲೆಗಳು ಲೈವಲ್ಲಿದೆ. 60-50 ಸಾವಿರ ಮಕ್ಕಳು ಲೈವಲ್ಲಿ ನೋಡ್ತಾ ಇದ್ದಾರೆ. ಅದನ್ನು ಬಿಟ್ಟುಬಿಟ್ಟು ಎಂಥ ದೊಡ್ಡ ಯೋಜನೆ ಅವ್ರ ಭವಿಷ್ಯಕ್ಕೆ ಮಾಡ್ತಾ ಇದ್ದೀವಿ. ಯಾರೋ ಒಬ್ಬ ವ್ಯಕ್ತಿ, ಆ ಸ್ಟೂಡೆಂಟು ಈಗ ನಿಮ್ಮ ಮಗನೇ ಮಾಡಿದರೆ ನಿಮ್ಮ ಮನೆ ಕರ್ಕೊಂಡು ಏನು ಮಾಡ್ತೀರಾ ನೀವು ಹೇಳಿ ನೋಡೋಣ. ನನ್ನ ಮಗ ಆಗಿದ್ದರೆ ನಾನು ಐ ವುಡ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಒಂದು ನಿಮಿಷ, ಏನು ಅದು ಸತ್ಯ ಅಂತಾನೆ ನೀವು ಹೇಳೋದು? ಈಗ ಯಾವ ಲ್ಯಾಂಗ್ವೇಜಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಈಗ ಮಾತಾಡಿದ ತಕ್ಷಣ ಅಂತ ಯಾಕೆ ಸರ್ ಸಿಟ್ಟಾಗ್ತೀರಾ ಅಂತ? ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ? ನೀವು ಒಂದು ನಿಮಿಷ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ತರಬೇಡಿ. ನೀವು ನಾನು ಹೇಳ್ತಾ ಇದ್ದೀನಿ ಕೇಳಿ. ನೋಡಿ, ನೀವು ಕ್ವಶನ್ ಕೇಳಿದ್ರೆ ನಿಮಗೆ ಉತ್ತರ ಬೇಕು, ನಾನು ಕೊಟ್ಟಿದ್ದೀನಿ. ನೀವು ಪದೇ ಇದನ್ನು ಥರದನ್ನ ನಿಲ್ಲಿಸ್ಬೇಕಾಗತ್ತೆ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. 1500 ಕೋಟಿ ಮೊಟ್ಟೆ ವಿಚಾರನ ತಗೊಬರ್ತೀವಿ, ಅದನ್ನು ಹಾಕ್ರಿ. ಅಲ್ಲಿ ಮೊಟ್ಟೆ ಏನಾದ್ರು ಕೊಡದೇ ಇರೋದನ್ನ ಹೆಚ್ಚು ಕಮ್ಮಿ ಆದರೆ ಅದನ್ನು ಹೇಳಿ, ನಾವು ತಿದ್ದುತ್ತೀವಿ. ನೀವು ಬಂದ್ಬಿಟ್ಟು ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಯಾರು ಹೇಳಿದ್ರು? ನಿಮಗೆ ಯಾರಿಗೂ ಗೊತ್ತಾಗಲಿಲ್ಲ ಅವತ್ತು, ಕೇಳಿಬೇಕಾದ್ರೆ ನಿಮ್ಮ ಮಾಧ್ಯಮದವರಿಗೆ. ನಾನು ಇಲ್ಲ, ರಿಯಾಕ್ಟ್ ಯಾಕೆ ಮಾಡಿದೆ ಅಂದರೆ, ಒಂದು ಮಗು ತಪ್ಪು ಮಾಡಿದ್ರೂ ಐ ಆಮ್ ರೆಸ್ಪಾನ್ಸಿಬಲ್. ಡೋಂಟ್ ಯು ಥಿಂಕ್ ಐ ಆಮ್ ರೆಸ್ಪಾನ್ಸಿಬಲ್? ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ನನಗೆ? ತಪ್ಪು ಮಾಡ್ತು ಅಂತ ಪ್ರಶ್ನೆ. ನೋ, ಆ ಮಗು ಹೇಳಿರೋದು ನಿಮ್ಮ ಮಾಧ್ಯಮದಲ್ಲಿ ನೋಡಿ ಅದನ್ನು ರಿಯಾಕ್ಟ್ ಮಾಡೋದು. 60-70 ಸಾವಿರ ಮಕ್ಕಳಿದ್ದಾಗ ನಾವು CET, ನೀಟು ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನು ತಂದರೆ ನೀವು ಸುಮ್ಮನೆ ಇರ್ತೀರನ್ರಿ? ಕ್ಲಾಸಲ್ಲಿ ಡಿಸಿಪ್ಲಿನ್ ಅಂದರೆ ಏನು ತರ್ತೀರಾ ನೀವು? ಸ್ಕೂಲಿಗೆ ಯಾಕೆ ಕಳಿಸ್ತೀರಾ ಮಕ್ಕಳನ್ನು? ನಾನೊಬ್ಬ ತಂದೆಯಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಅಷ್ಟೇ ಒಂದು ತಂದೆಯಾಗಿ ನಿಮ್ಮ ಮಕ್ಕಳನ್ನ ಹೆಂಗೆ ನೋಡಬೇಕು ಅಂತೇಳಿ ಆ ಸಿಸ್ಟಮ್ ಮಾತ್ರ ಮಾಡಿರೋದೇ ಹೊರತು, ನೀವು ಟ್ರೋಲ್ ಮಾಡಿದರೆ ಪುಕ್ಷಟೆ ನನಗೇನಾಗಬೇಕಾಗಿದೆ? ಮಧು ಬಂಗಾರಪ್ಪನೇ ಆಗಿರ್ತಾನೆ. ಇವತ್ತು ಶಿಕ್ಷಣ ಸಚಿವನ ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್. ನೋ, ಟ್ರೋಲ್ ಅಲ್ಲ. ಅಯ್ಯೋ, ವಿಪಕ್ಷದವರು ಟೀಕೆ ಮಾಡಿ ವಿಪಕ್ಷದವರು ಮಿಸ್ಟರ್ ನಾಗೇಶ್ ಅವರು ಮಧು ಬಂಗಾರಪ್ಪ ಅವ್ರಿಗೆ ಈ ಇಲಾಖೆನೇ ಏನೂ ಗೊತ್ತಿಲ್ಲ ಅಂದರು. ನಾನು ಅದಕ್ಕೆ ಹೇಳಿದ್ದೆ ಅವಾಗ, ಏನಂತ, ನಮ್ಮ ಹತ್ರ ದಡ್ರನ್ನ ಭಾರಿ ಹೈ ಲೀಡಲ್ಲಿ ಗೆಲ್ಲಿಸಿದ್ರು, ಅವರಂಥ ಬುದ್ಧಿವಂತರನ್ನ ಹೀನಾಯವಾಗಿ ಸೋಲಿಸಿದ್ರು. ಇಲ್ಲೇ ಮಾತಾಡಿದ್ದೀನಿ ಮಾಧ್ಯಮದವರಿಗೆ. ಹೊರಟ್ಟಿಯವರು ನಿನ್ನೆ ಫೋನ್ ಮಾಡಿದರು, ನನಗೆ ಫೋನ್ ಮಾಡಿದರು ಹೊರಟ್ಟಿಯವರು. ವಾಟ್ ಈ ಸೆಡ್, ಕರೆಕ್ಟಾಗಿ ಮಾಡಿದ್ಯಾ ಮಧು ಅಂದರು. ಬಿ ಅವರು ಹೆಡ್ ಮಾಸ್ಟ್ರು, ಅವ್ರ ರೆಸ್ಪಾನ್ಸಿಬಿಲಿಟಿ, ನಂದು ರೆಸ್ಪಾನ್ಸಿಬಿಲಿಟಿನ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಆದರೆ ಯಾರ್ಯಾರು ಟ್ರೋಲ್ ಮಾಡ್ತೀರಿ, ನಿಮ್ಮನೇಲಿ ನಿಮ್ಮ ಮಕ್ಕಳು ಈ ಥರ ಮಾಡಿದಾಗ ಸರಿನಾ ತಪ್ಪ ಒಂದು ದಿವಸ ಯೋಚನೆ ಮಾಡಿ. ನಾನು ಯೋಚನೆ ಮಾಡಿ ಅಂತೀನಿ ಹೊರತು, ನಿಮಗೆ ಅದೇ ಸರಿ ಅಂದರೆ ಇನ್ನೂ ಟ್ರೋಲ್ ಮಾಡ್ಕೊಳ್ಳಿ, ನನಗೇನಾಗಬೇಕಾಗಿದೆ. ಬಟ್ ನಾನು ಆ್ಯಸ್ ಲಾಂಗ್ ಆಸ್ ಐ ಆಮ್ ಎಜುಕೇಷನ್ ಮಿನಿಸ್ಟರ್, ನನಗೇನು ಜವಾಬ್ದಾರಿ ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, 100ಕ್ಕೆ 100 ನನ್ನ ಸ್ವಂತ ಮಗನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀನಿ, ಅಷ್ಟೇ ಜವಾಬ್ದಾರಿನ ದೇವ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೋಡ್ತೀನಿ. ಇನ್ಮೇಲೆ ಇದೆಲ್ಲ ರಬ್ಬಿಷ್ನ ನಿಲ್ಲಿಸಿ ಸಾಕು. ದಿಸ್ ಇಸ್ ನಾಟ್ ರೈಟ್. ಹಾಕಿ CETನ ಎಂಥ ಒಳ್ಳೆ ಕಾರ್ಯಕ್ರಮ ರೀ ಅದು. ಅದನ್ನೇ ಒಂದು ನಿಮಿಷ, ಇಲ್ಲ ಹಾಕಿಲ್ಲ ನೀವು ಇದನ್ನ ಟ್ರೋಲ್. ಒಂದು ನಿಮಿಷ ನೋಡಿ, ನೀವು ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೀನಿ, ಟ್ರೋಲರ್ಸಿಗೆ ನಿಮ್ಮ ಮೂಲಕನೇ ಟ್ರೋಲರ್ಸಿಗೆ ಹೇಳ್ತಾ ಇದ್ದೀನಿ. ಟ್ರೋಲ್ ಮಾಡಿಕೊಂಡು ನನ್ನನ್ನು ಬಗ್ಸಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ, ತಿಳ್ಕೊಳ್ಳಿ.